ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆ ಚಮ್ಮನೂರು ಗ್ರಾಮದ ಅಭಿವೃದ್ಧಿಗೆ 10 ಕೋಟಿ ಅನುದಾನ, ರುದ್ರಗೌಡ ಪಾಟೀಲ್ ಸನ್ಮಾನ. ತಾಳಿಕೋಟೆ ತಾಲೂಕಿನ ಚಮ್ಮನೂರು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಸುಮಾರು 10 ಕೋಟಿಯಷ್ಟು ಅನುದಾನವನ್ನ ತರಲು ಶ್ರಮಿಸಿದ ಗ್ರಾಮದ ಮುಖಂಡರಾದಂತಹ ರುದ್ರಗೌಡ ಪಾಟೀಲ್ ಅವರನ್ನ ದೇವರ ಇಪ್ಪರಗಿ ಕ್ಷೇತ್ರದ ಶಾಸಕ ರಾಜುಗೌಡ ಪಾಟೀಲ್ ರವರು ಸನ್ಮಾನಿಸಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಜ್ಯೋತಿಷ್ಯ ರತ್ನ ಪರಮ ಪೂಜ್ಯ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನವನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಅನುಸೂಯ ಚಲವಾದಿ ಹಾಗೂ ಎಡಬ್ಲ್ಇ ಆನಂದ್ ಸ್ವಾಮಿಯವರು, ವಿಲಾಸ್ ರಾಥೋಡ್ ಸೇರಿದಂತೆ ಪ್ರಮುಖ ಮುಖಂಡರಾದಂತಹ ಸಂಗನಗೌಡ ಪಾಟೀಲ್, ಮಡು ಸೌಕಾರ್, ಬಿರಾದರ್ ಹಾಗೂ ಹಲವಾರು ಊರಿನ ಗಣ್ಯರು ಮತ್ತು ಯುವಕರು ಭಾಗವಹಿಸಿದ್ರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಸನ್ಮಾನ ಸಮಾರಂಭ. ಮಾನ್ಯ ಜನಪ್ರಿಯ ಶಾಸಕರಿಗೆ ಸನ್ಮಾನ. ಇಂದಿನ ಭೂಮಿ ಪೂಜಾ ಸಮಾರಂಭಕ್ಕೆ ಆಗಮಿಸಿದಂತಹ ಸನ್ಮಾನ್ಯರಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ರುದ್ರಗೌಡ ಪಾಟೀಲ್ ಇವರಿಂದ ಸನ್ಮಾನ ಮಾಡಿದಂತಹ ಮತ್ತು ಸನ್ಮಾನ ಸ್ವೀಕರಿಸಿದಂತಹ ಮಹನೀಯರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಶ್ರೀ ರಾಮನಗೌಡ ಚೌಧರಿ ಇವರು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ರಾಮನಗೌಡ ಚೌಧರಿ ಅದೇ ರೀತಿಯಾಗಿ ರಾಮಲಿಂಗ ಮುತ್ತಯ್ಯ ಇವರಿಗೆ ಅದೇ ರೀತಿಯಾಗಿ ಬಸವರಾಜ್ ತಂಗಿ ಮಹನೀಯರಿಗೆ ಮಾಲಾರ್ಪಣೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ರೇವಣ ಸಿಂಧನಕೇರಿ ಇವರು, ಮಡು ಸೌಕಾರ್ ಇವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮಡಿಯಾಳಪ್ಪಗೌಡ ಶಿರೋಳ್ ಇವರು, ಮೇಡಮ್ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಗೀತಾ ಮೇಡಮ್ ಅಂಗನವಾಡಿ ಟೀಚರ್ ಇವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ನಮ್ಮ ಅಂಗನವಾಡಿ ಸೂಪರ್ವೈಸರ್ ಆದಂಥವರಿಗೆ ಮಾಲಾರ್ಪಣೆ. ತಿಪ್ಪಣ್ಣ ಇವರಿಂದ ಶ್ರೀ ಮಲ್ಲನಗೌಡ ಇವರಿಗೆ ಮಾಲಾರ್ಪಣೆ. ಪಿಡಿಯವರಿಂದ ಕೋಟಿ ಎರಡು ಒಂದು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನ ನಮ್ಮ ಸನ್ಮಾನ್ಯ MLA ಸಾಹೇಬರು ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯಲ್ಲಿ ನಮ್ಮ ಊರಿನ ಎಲ್ಲ CC ರೋಡು ಮತ್ತು ಚರಂಡಿ ವ್ಯವಸ್ಥೆಯನ್ನ ಈ ಒಂದು ಅಭಿವೃದ್ಧಿ ಯೋಜನೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಘನ ಸರ್ಕಾರವು ಒಂದು ಯೋಜನೆಯನ್ನ ನಮಗೆ ಕೊಟ್ಟಿದೆ. ಅಂತಹ ಯೋಜನೆಯನ್ನ ತಂದುಕೊಟ್ಟು ನಮ್ಮೆಲ್ಲರಿಗೂ ಒಂದು ಸಹಕಾರ ಮಾಡುತ್ತಿರುವ ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮೆಲ್ಲರ ಗ್ರಾಮದ ವತಿಯಿಂದ ಹೃದಯಪೂರ್ವಕವಾದ ಒಂದು ನಮನಗಳನ್ನು ಸಲ್ಲಿಸಲಾಗಿದೆ. ಕಲ್ಯಾಣ ಅಭಿವೃದ್ಧಿ ಯೋಜನೆ ವತಿಯಿಂದ ಉದ್ಘಾಟನೆ, ನಂಬರ್ 2ನೇ ಅಂಗನವಾಡಿ ಕೇಂದ್ರದ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದಂತಹ ಶಾಸಕರಿಗೆ ಮತ್ತು ಗುರುವರಿಯರಿಗೆ ಎಲ್ಲರ ವತಿಯಿಂದ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಕೆಲವು ಮಾತುಗಳನ್ನು ಪೂಜೆ ಮಾಡಬೇಕು. ಗುರುಗಳ ಜನ
ಇವರಲ್ಲಿ ಹಾಗೂ ನಮಸ್ಕರಿಸಿ ಇವತ್ತಿನ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಹಾಗೂ ಸಿಸಿ ರಸ್ತೆ ರೇನು ಹಾಗೂ ಹೈಟೆಕ್ ಶೌಚಾಲಯ ಬಸ್ ಸ್ಟ್ಯಾಂಡ್ ಹೈಮಾಸ್ ಫ್ಲೈಟ್ ಈ 9 ಕೋಟಿ ರೂಪಾಯಿ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮದ ವಿಚಾರ ಪಾಲ್ಗೊಳ್ಳುವಲ್ಲಿ ವಿತರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಆತ್ಮೀಯರು ಹಿರಿಯರು ಆದಂತ ಮಲ್ಲನಗೌಡ್ರೆ, ಬಸವರಾಜ್ ಡೆಂಗಿ ಅವರೇ, ಈ ಕಾರ್ಯಕ್ರಮಕ್ಕ ಇನ್ನೊಬ್ಬ ಆತ್ಮೀಯ ಸಹೋದರಾದಂತ ರುದ್ರಗೌಡ್ರೆ, ಮಡುಚೊಕ್ಕರ್ ಬಿರಾದರ್ ಅವ್ರೆ, ಚೌಧರಿ ಅವ್ರೆ, ಯಮನೂರು ಮುತ್ಯ ಅವ್ರೆ, ಇಂದು ಹಿರೇಕುರ್ಮಲ್ ಅವ್ರೆ ಹಾಗೂ ನನ್ನ ಅಧಿಕಾರಿ ಮಿತ್ರರಾದಂತ ಸೋದರಿ ಇವು ಆದಂತ ಅಂಕಿಯಾ ಮೇಡಮ್ ಅವರೇ, ಆತ್ಮೀಯ ಸಹೋದರು ವಿಲಾಸ್ ರಾಠೋಡ್ ಅವರೇ, ಆನಂದ್ ಸ್ವಾಮಿ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂತ ಸಂಗನಗೌಡ್ರೆ ಹಾಗೂ ಸೂಪರ್ವೈಸರ್ ಮೇಡಮ್ ಅವರೇ, ಅವ್ರನ್ನದೇ ಇಲ್ಲಿ ಉಪಸ್ಥಿತಿರುವಂತ ಎಲ್ಲ ನನ್ನ ಆತ್ಮೀಯ ಗಣ್ಯತಿ ಗಣ್ಯರೇ, ಇಲ್ಲಿ ಕೂಡಿದಂತ ಹಿರಿಯರೇ, ಅಣ್ಣ ತಮ್ಮಂದರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಕಾರ್ಯಕ್ರಮ ಬಹಳ ಖುಷಿ ತರುವಂತ. ಇವತ್ತಿನ ದಿವಸ ಜಗ್ನೂರ್ ಗ್ರಾಮದಲ್ಲಿ ಒಂದು ಓಣಿ ಹಾಗೂ ಒಂದು ರೋಡ್ ಉಳಿಲಾರ್ದಂಗ ಸಿಟಿ ರಸ್ತೆ ನಿರ್ಮಾಣ ಆಗುವಂತದ್ದು. ಇದರಲ್ಲಿ ನಮ್ ಸೋದರಾದಂತ ರುದ್ರಗೌಡ್ರ ಪಾತ್ರನು ಐತಿ. ಯಾಕಂದ್ರೆ ನಾನು ಸಹಕಾರ ಇತ್ತು, ಬಂದ್ ಕೇಳಿದಾಗ ನಾ ಹೇಳಿದೆ, ನನಗೇನಪ್ಪ ಕೆಲಸ ಆದ್ರೆ ಸಾಕು, ಯಾರು ತಂದ್ರೆ ಏನು ಮಾಡಿದ್ರೇನು, ಊರ್ ಸುಧಾರಣೆ ಮತ್ತು ನನ್ ಕೆಲಸ ಕಮ್ಮಿ ಐತಿಲಿಕ್ಕೆ ಚಬ್ನೂರದ ಋಣ ನನ್ ಮೇಲೆ ಬಹಳ ಸಾಕಷ್ಟು. ಯಾಕಂದ್ರೆ ಚಬ್ನೂರ್ ಗ್ರಾಮಸ್ಥರು ನೀವು ಇಲೆಕ್ಷನ್ ದಾಗ ಪ್ರಚಾರ ಬರ್ಲಿಕ್ಕಂದ್ರು ಯಾವ್ದೇ ಒಂದ್ ರೂಪಾಯಿ ತಗೊಳ್ಳಾರ್ದೆ ನನ್ನ ಲೀಡ್ ಮಾಡದಂತ ಊರ್ ಯಾವ್ದಾರ ಅನ್ನೋದು ಚಬ್ನೂರ್ ಅಂತ ಹೇಳಿ ಬಹಳ ಯಾಕಂದ್ರ ಇಲ್ಲಿ ಇರುವಂತ ಎಲ್ಲಾ ಸಮಾಜ ವರ್ಗದವರು ನಾನು ಬ್ಯಾರೆ ತಿಳ್ಕೊಂಡಿಲ್ಲ. ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿನಿಂದ ಒಂದು ಸಂಬಂಧ ಈ ಗ್ರಾಮಕ್ಕೆ ನನಗ. ಯಾಕಂದ್ರೆ ಈ ಗ್ರಾಮದಲ್ಲಿ ಎಷ್ಟು ಸೇವೆ ಮಾಡಿದ್ರು ಕಡಿಮೆ ಅನ್ನಂತ ಮಾತನ್ನ ಇಲ್ಲಿ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರ ಇನ್ನೂ ಒಂದು ನಮ್ಮ ಅಂಜುಮನ್ ಕಮಿಟಿ ಇಸ್ಲಾಂ ಇವ್ರು ಒಂದು ಅಂಗನವಾಡಿ ಬೇಡಿಕೆ ಅಲ್ಲಿ ಆದ್ರೂ 18 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಇವತ್ತು ಉದ್ಘಾಟನೆ ನೆರವಾಕತ್ತದ. ಅದೇ ರೀತಿ ನಮ್ಮ ಭಗೀರಥಿ ಸರ್ಕಲ್ ಒಂದ್ ಕೇಳಿದ್ರು, ಅದಕ್ಕೂ ಸಹಿತ ನಾವು 5 ಲಕ್ಷ ರೂಪಾಯಿ ಕೊಡುವಂತದ್ದು. ಶಾಲಾ ರಿಪೇರಿ ಇರ್ಬೋದು. ಅದೇ ರೀತಿ ಫಿಲ್ಟರ್ ಒಂದ್ ಬೋರ್ ಕೇಳಿದ್ರು. ಆಗ ಈ ಜಾತ್ರೆ ನಡೆದಾಗ ನಾ ಅವತ್ತ ಬೋರ್ ಕಳಿಸಿ ಮೋಟರ್ ಕಳಿಸಿದ್ ಅವತ್ತಿಂದ ಅವತ್ತೇ. ಯಾಕಂದ್ರ ನಾ ಏನ್ ಮಾಡಿದ್ರು ಕಮ್ಮಿ ಅನ್ನಂತ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿ ಎಲ್ಲ ನನ್ನ ಅಧಿಕಾರಿ ಮಿತ್ರ ಇರ್ಬೋದು, ನಮ್ ಪಿಡಿಒ ಇರ್ಬೋದು, ನಿಮ್ಮೆಲ್ಲರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಈ ಕಾರ್ಯ ಯಶಸ್ವಿ ಆಗ್ಬೇಕಾಗಿತ್ತಂದ್ರ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಯಾಕಂದ್ರ ನಮ್ ವಿಲಾಸ್ ರಾಠೋಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತ ಅಧಿಕಾರಿ, ಯಾವುದೇ ನೋ ಕಾಂಪ್ರಮೈಸ್ ಕೆಲಸ ಮಾತ್ರ ನೀಟಾಗಿ ಮಾಡಿಸ್ತಾರ. ಅದಕ್ ಮಾಡಿಸ್ಬೇಕನ್ನಂತ ಮಾತನ್ನ ಈ ಸಭೆ ಮೂಲಕ ಹೇಳ್ತೀನಿ. ಅದೇ ನಿನ್ನ ಕಾಂಟ್ಯಾಕ್ಟರ್ ಆದಂತ ಮಂಟ್ರು ಅವ್ರಿಗಿನ್ನೂ ಸಹಿತ ಹೇಳಿದ ಏನಂದ್ರ ಇಂತ ಯೋಜನೆ ಬಂದದಲ್ಲ ಈ ಊರಿಗೆ ಮತ್ ಹೊಳ್ಳಿ ನೋಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ಗಟರ್ ಡ್ರೈನ್ ಆಗ್ತದ, ಸಿಸಿ ರಸ್ತೆ ನಿರ್ಮಾಣ ಆಗ್ತದ, ಹೈಟೆಕ್ ಶೌಚಾಲಯ ಬರ್ತದ, ಬಸ್ ಸ್ಟ್ಯಾಂಡ್ ಬರ್ತದ, ಹೈಮಾಸ್ ಲೈಟ್ ಬರ್ತದ. ಇದನ್ನೆಲ್ಲಾ ಉಳಿಸ್ಕೊಂಡು ಒಂದ್ ಹೈಟೆಕ್ ಊರ್ ಯಾವ್ದಪ್ಪ ಅಂದ್ರೆ ಚಬ್ನೂರ್ ಅಂತ ನಿರ್ಮಾಣ ಮುಂದಿನ ದಿನದಾಗ ಆಗ್ತದ. ಅದೇ ರೀತಿ ನಾನು ನಿಮ್ಮವನೇ ಇರೋದ್ರಿಂದ ನಿಮ್ಗೆ ಯಾವುದೇ ಒಂದು ಸದಾ ಸಿದ್ಧತೆ ಹೇಳುವಂತ ಮಾತನ್ನ ಹೇಳಿ, ಅದೇ ರೀತಿ ಸಾಕಷ್ಟು ವೈಯಕ್ತಿಕ ಯೋಜನೆಗಳು ಸಹಿತ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ನಿಮ್ ಬರುವಂತ ನಿರ್ಮಾಣದಾಗ ಇನ್ನೂ ಹೆಚ್ಚಿನ ನಿಮ್ ಸೇವೆ ಮಾಡುವಂತ ಶಕ್ತಿ ಅಮೋಘ ಶಕ್ತಿ ನನ್ ಕೊಡ್ಲಿ ಅಂತ ಕೇಳ್ಕೊಂಡು ಏನು ತಾವೆಲ್ಲ ಕೂಡಿರಿ. ಇವತ್ತು ಬಹಳ ಅರ್ಜೆಂಟ್ ಒಳಗ, ಯಾಕಂದ್ರೆ ಉರಿ ಬಿಸಿಲದ, 1 ಗಂಟೆ ಆಗ್ಯದ. ಯಾಕಂದ್ರೆ ನಾವು ಸೋಮನಾಳದಲ್ಲಿ ಒಂದು ಸಿಸಿ ರಸ್ತೆ ಪೂಜೆ ಮಾಡ್ಕೊಂಡ್ ಬರ್ಬೇಕಂದ್ವಿ. ಅಲ್ಲಿ ಮಠದ ಪೂಜ್ಯರು ನಾ ಕಾರ್ಯಕ್ರಮ ಏರ್ಪಡಿಸಿದೀನಿ, ನೀವು ಬರ್ಬೇಕು, ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಅನ್ನಂತ ಒಂದು ಸಣ್ಣ ಸಭೆಯನ್ನ ಮಾಡಿದ್ವಿ.
ಆ ಸಭೆ ಮುಗಿಸ್ಕೊಂಡು ಅಲ್ಲಿ ನಾಷ್ಟ ಇತ್ತು, ಗುಬಾದ ನಾಷ್ಟ ಇತ್ತು, ಅದು ಎಲ್ಲಾ ಮಾಡ್ಕೊತ ಲೇಟ್. ಯಾಕಂದ್ರ ನಮ್ದು ಮನಿ ಬಿಟ್ಟಿಂದ ರಾತ್ರಿ ಹೊಳ್ಳಿ ಹೋಗುದು 12ಕ್ಕೆ. ಆದ್ರ ಎಲ್ಲಾ ಸಾಮಾನ್ಯ ಜನರ ಜೋಡಿ ನಾ ಬೆರೋದ್ರಿಂದ ಎಲ್ಲಾ ಸಾಮಾನ್ಯ ಜನರು ಸಹಿತ ನನ್ ಪ್ರೀತಿಯಿಂದ ಕಾಣೋದ್ರಿಂದ ನನಗ್ ಮುಂದಿಲ್ಲ. ಅವ್ರಿಗೆ ಮನಸ್ಸು ನಿಂದಿಸಿ ನಾ ಹೋಗ್ತೀನಿ ಅಂತ ಕಟ್ಟು ನಿಲುವು ತಗೊಳಕ್ ನನ್ಗೆ ಇವತ್ತಿನ ತನ ಆಗಿಲ್ಲ. ಅದಕ್ಕ ಸ್ವಲ್ಪ ತಡ ಆಗಿದ್ದಕ್ಕ ಕ್ಷಮ ಇರ್ಲಿ ಅನ್ನಂತ ಮಾತನ್ನ ಹೇಳಿ, ಮತ್ತ ತರಾತುರಿ ಒಳಗ ಮತ್ತ ಇದ್ರ ಜೊತೆ ಇನ್ನೂ ಒಂದು ರಸ್ತೆ ಬೇಡಿಕೆ ಐತಿ ನಮ್ಗ. ಯಾವ ರಸ್ತೆ ಅದು? ಸೋಮನಾಳ್ ರಸ್ತೆ. ಬಹುದಿನಗಳ ಬೇಡಿಕೆ. ಸಾಕಷ್ಟು ಬಾರಿ ನನಗ ಮನವಿ ಮಾಡಿದ್ರು. ಇವತ್ತು ಸೋಮನಾಳ್ ರಸ್ತೆ ಆದ್ರೂ ಸಹಿತ ನಮ್ KRDLದಿಂದ ಏನು 1.5 ಕೋಟಿ ರೂಪಾಯಿ ಒಳಗ ಬಹಳ ಅಚ್ಚುಕಟ್ಟಾಗಿ ರಸ್ತೆ ಆಗ್ಬೇಕದು. ಮತ್ ಹಿಂದಗಡೆ ಹೊಳ್ಳಿ ನನಗ್ ಬೈದ್ ಮತ್ ರೋಡ್ ಮಾಡ್ಯಾನಂತ ಅದ್ ಆಗ್ಬೋದು. ನನ್ ಕೇಳು ಮುಗಿತಾನ 2 ವರ್ಷ ಆ ರಸ್ತೆ ಹೊಳ್ಳಿ ನೋಡ್ಲಾರ್ದಂಗ್ ಮಾಡುವಂತ ಕೆಲಸ ನಮ್ಮ ಆನಂದ್ ಸ್ವಾಮಿ ಅವ್ರದ ಹೇಳಿ, ಅದಕ್ಕ ನಿಮ್ಮೆಲ್ಲರ ಸಹಾಯ ಸಹಕಾರ ಇರ್ಲಿ. ಏನಾಗ್ತದಂದ್ರ ಇವತ್ತು ಇತಿ ರಸ್ತೆ ಮಾಡ್ಬೇಕಾದ್ರ ಕೆಲವೊಂದು ಕಟ್ಟಿಗಳು ಮುಂದ್ ಬಂದಿರ್ತಾವ, ಕೆಲವೊಂದು ರೋಡ್ ಶೌಚಾಲಯ ಕಟ್ಟಿರ್ತಾರ, ಕೆಲವೊಂದು ನಮ್ಮ ಶೌಚಾಲಯ ಬಂದಾಗ ಎಲ್ಲಾರು ರೋಡ್ನಾಗೆ ಶೌಚಾಲಯ ಕಟ್ಟಿವಿ. ಅದಕ್ಕ ಅಂತ ಶೌಚಾಲಯ ಇರ್ಬೋದು, ಕಟ್ಟಿರ್ಬೋದು, ಪ್ಯಾಂಟೂನ್ಗೆ ಮುಂದ್ ತಂದಿರ್ತಾರ, ಹೊಗಿ ಕಲ್ಲ ಹಾಕೊಂಡಿರ್ತಾರ. ಅದು ಎಲ್ಲಾರು ಹೋದಾಗ ಎಲ್ಲಾರು ಸರ್ವೇ ಸಾಮಾನ್ಯ ಮೊದ್ಲ ಮುಂದೊಂದು ಹೊಗಿ ಕಲ್ಲ ಹಾಕ್ತಾರ. ಹಿಂಗಾಗಿ ಕೆಲವೊಂದು ರಸ್ತೆಗಳು ಬಂದ್ ಆಗುವಂತ ಪರಿಸ್ಥಿತಿ. ಅದಕ್ಕ ನೀವು ಗ್ರಾಮಸ್ಥರು ಸಹಕಾರ ಕೊಡ್ಬೇಕು. ನಿಮ್ಮ ಏನು ವ್ಯಾಪ್ತಿಯೊಳಗೆ ಏನು ಮುಂದ್ ಬಂದಿರ್ತದ ತಾವೇ ಸ್ವ ಇಚ್ಛೆದಿಂದ. ಯಾಕಂದ್ರೆ ನಾವೆಲ್ಲಿ ಡೆಮಾಲಿಷ್ ಮಾಡಕ್ ಹೋಗುದಿಲ್ಲ. ಯಾಕಂದ್ರೆ ನಮ್ ಊರಾಗ ಮಾಡಿ ಎಲ್ಲ ಹದಗೆಟ್ಟು ಬಿಟ್ಟು ನಾವು ಒಟ್ಟೆ ಮಾಡಕ್ ಹೋಗುದಿಲ್ಲ. ನಾನು ಎಲ್ಲಿ ಯಾವ ಊರಿಗೆ ಹೋದ್ರು ಸಹಿತ ನೀವೆಲ್ಲಾರು ಸಹಕಾರ ಕೊಟ್ರೆ ತೆಗೆದು ನೀಟಾಗಿ ಮಾಡುದು. ಒಲ್ಲೆ ಈಟೆ ಮಾಡ್ರಪ್ಪ, ಯಾರು ಕೆಡವಾಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟಿನ. ಅದಕ್ಕ ಇವತ್ತು ಚಮ್ನೂರ್ ಗ್ರಾಮಸ್ಥರಿಗೂ ನಾ ಮನವಿ ಮಾಡ್ತೀನಿ, ನೀವು ಸ್ವ ಇಚ್ಛೆಯಿಂದ ಸಹಕಾರ ಕೊಡುವಂತ ಕೆಲಸ ಆಗ್ಲಿ, ಮತ್ತದು ಒಳ್ಳೆ ರೀತಿಯಿಂದ ಆಗ್ತೈತಿ ಅನ್ನಂತ ಮಾತನ್ನ ಹೇಳಿ, ನಮಗ ಆ ಹೊಲದ ರಸ್ತೆ ಮಾಡುದು ಅಷ್ಟೇ ಕಷ್ಟ ಅದ. ಯಾಕಂದ್ರೆ ನಮ್ ವಾರ್ಡ್ ಅರಿಬ್ಯಾಡ್ರಿ, ನಮ್ ವಾರ್ಡ್ನ್ಯಾಗ ಬಂದದ, ನಮ್ ಗಿಡ ಅದ, ಇವೆಲ್ಲಾ ಕಡೆ ಸಮಸ್ಯೆ ಇದ್ದಿದ್ದೆ. ಆಮ್ಯಾಗ ಅವ್ರ ಏನ್ ಮಾಡ್ತಾರ, ಮತ್ ಅಳಿಲಾಕ್ ಕೊಡ್ಬೇಕು. ಅಳಿಲಾಕ್ ಕೊಟ್ಟಿಂದ ಅವ್ರು ಬಂದ್ ಅಳಿತಾರ, ಮುಂದ್ ಪೊಲೀಸರು ಬರ್ಬೇಕು, ಸರಿಯಾದವ್ರು ಬರ್ಬೇಕು. ಅದಕ್ಕೆ ಅವಕಾಶ ಕೊಡ್ಬ್ಯಾಡ್ರಿ. ನಮ್ಗ ಯಾರಿಗೂ ಹಾನಿ ಮಾಡುವಂತ ಉದ್ದೇಶ ಇಲ್ಲ. ಇವತ್ತ ಎಲ್ಲಾ ನಾನ್ ಹಿಡ್ಕೊಂಡೆ ರೈತರಿಗೆ ಯಾರಿಗೆ ನುಕ್ಸಾನ ಆಗ್ಬಾರ್ದು, ಬಟ್ ನಿಮ್ಗೆ ಅಡ್ಡಾಡಕ್ ಅನುಕೂಲ ಆಗ್ತದ. ನಮ್ಗೆ ಗುರ್ತಿರ್ಲಿ, ನಾನು ಕುದುರೆ ಸಾಲವಾಡಿಗೆ ರಾಮನಟ್ಟಿ ರೋಡ್ ಮಾಡಿವಿ, ಡಬಲ್ ರೋಡ್. ಎಲ್ಲಾರು ಸಹಕಾರ ಕೊಟ್ರ ಇವತ್ತು ಅವ್ರೆಲ್ಲ ಹೊಲ್ದವ್ರ ನೆನೆಸ್ತಾರ ಡಾಂಬರ್ ರಸ್ತೆಗೆ. ಯಾಕಂದ್ರ ತಾವು ಈ ತರ ಸಹಕಾರ ಕೊಟ್ರ ಕೆಲಸ ಮಾಡೋರಿಗೆ, ಅಧಿಕಾರಿಗಳಿಗೆ ನಾವು ಕೇಳಾಕ್ ಬರ್ತೀವಿ. ಇನ್ನೊಂದ್ ಸ್ವಲ್ಪ ಮಾಡಿ ಇಲ್ರಿ, ಅಲ್ಲಿ ಉಗ್ರಾಣ ಹೊಡಿಲಾಕ್ ಬರ್ತಾರ, ತಕರಾರು ಮಾಡ್ತಾರ. ಯಾಕಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರ ರೈತರಿಗೆ, ನಿಮ್ ಊರಿಗೆ ನಿಮ್ ಊರಾಗ ಬಂದ್ ಏನ್ ಮಾಡಾಕ. ಅದಕ್ಕ ಅವ್ರಿಗೆ ತಾವೆಲ್ಲರೂ ಸಹಕಾರ ಕೊಡ್ರಿ. ಕೊಟ್ಟು ಒಳ್ಳೆ ರೀತಿಯಿಂದ ಕೆಲಸ ಆಗ್ಲಿ ಅನ್ನೋಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿ, ಚಮ್ನೂರು ಗ್ರಾಮಕ್ಕ ಇನ್ನೊಂದು ವಿಶೇಷ ಅಂದ್ರ ಅಧಿಕಾರಿಗಳಿಗೆ ಹೇಳ್ತೀನಿ, ಯಾವಾಗೂ ಇಲೆಕ್ಷನ್ ಪ್ರಚಾರಕ್ಕೆ ಬಂದಿಲ್ಲ. ಪ್ರಚಾರ ಇಲ್ಲಾರ್ದಾಗ ಬಂದ್ರಿ ಊರಾಗ 2 ತಾಸು ನಾನು ಬಿಡಂಗ. ಎಲ್ಲಾ ಕಡೆ ಅಡ್ಡಾಡ್ತೀವಿ, ಎಲ್ಲಾ ಮನಿ. ಯಾಕ್ರಿ ಎಲ್ಲ ಸಣ್ಣವ್ರ ಮನಿ ಹಿಡಿದು ದೊಡ್ಡವ್ರ ಮನಿ ಕೇರಿ ಎಲ್ಲಾ ಕಡೆ ಹೋಗಿರ್ತೀನಿ. ಇಲ್ಲಿ ಬಂದಾಗ ಅವ್ರ ಏನಂತಾರ, ಇಲೆಕ್ಷನ್ ಬರಂಗಿಲ್ಲ, ಇಲ್ಲಿಗೆ ಬಂದಂಗ ಒಟ್ಟು ಕಡೆ ಹೋಗುದೇ ಅಂತಾರ. ಇಲ್ಲಿ ಬರಾಗ ಟೈಮ್ ತಗೊಂಡೇ ಬರ್ಬೇಕು. ನಾ ಚಮ್ನೂರ್ಕ್ ಬರಾಗ ಗಡ್ಬಡ್ ಇಟ್ಕೊಂಡು ಬರುವಂತ ವ್ಯವಸ್ಥೆ ಇಲ್ಲಿ ಇಲ್ಲ. ಅದಕ್ಕ ಎಲ್ಲಾರು ನಿಮ್ ಪ್ರೀತಿ ವಿಶ್ವಾಸಕ್ಕ ಸದಾ ಚಿರುಣಿ ಇರ್ತೀನಿ ಅನ್ನೋಂತ ಮಾತನ್ನ ಹೇಳಿ, ಏನ್ ಈ ಕಾರ್ಯಕ್ರಮದಾಗ ತಾವೆಲ್ಲ ಬಂದು ಶೋಭೆ ತಂದಿದ್ದಕ್ಕ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಪೂಜ್ಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ CC ರೋಡ್ ನಿರ್ಮಾಣ ಮತ್ತು ಅಂಗನವಾಡಿ, ನಮ್ಮ ಊರಿನ ಎಲ್ಲಾ ಕೆಲಸಗಳು ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಸಕರು ರಾಜುಗೌಡ ಪಾಟೀಲ್ ಅವರಿಗೆ ನಮಸ್ಕರಿಸಿ ಮತ್ತು ಎಲ್ಲಾ ಆಫೀಸರ್ ಮೊದಲು ಮಾಡಿಕೊಂಡು ನಮ್ಮ ರುದ್ರಗೌಡರು ಕ್ರಮವಹಿಸಿ ಕೆಲಸ ತಂದಾರ. ಶಾಸಕರು ಅವರು ಸಪೋರ್ಟ್ ಇದ್ದು ಊರ ಎಲ್ಲಾ ಸಹಕಾರದ ಯಾವುದೇ ತೊಂದರೆಗಳು ನಮ್ಮ ಊರಲ್ಲಿ ಆಗಲ್ರಿ. ಎಲ್ಲರಿಗಿಂತ ಮುಂಚೆ ನಮ್ಮ PDO ಸಾಹೇಬ್ ಚಲೋ ಬಂದಾನ. ಏನೇ ಯಾರೇ ಫೋನ್ ಹಚ್ಚಲಿ, ಒಂದು ಸಣ್ಣ ಮಗು ಮೊದಲು ಮಾಡಿ ಫೋನ್ ಮನಿತನ ಬಂದು ಕೆಲಸ ಮಾಡುವಂತ ಈ ಸದ್ಯಕ್ಕೆ ನೋಡ್ಬೇಕಂದ್ರೆ PDO ಸಾಹೇಬ್ರು ಅಂತ ಸಾಹೇಬ್ರು ನಮ್ಗೆ ಸಿಕ್ಕಾರಿ. ನೀವು ಒಳ್ಳೆಯವ್ರಿ, ನಮ್ಮ ಊರನ್ನ ಒಳ್ಳೆಯದ, ಎಲ್ಲಾ ಸಹಕಾರ ಮಾಡ್ಕೊಂಡು ಹೋಗ್ತೀವಿ. ಅಮೋಕ್ಷದ ಆಶೀರ್ವಾದ ಮತ್ತು ನಮ್ಮ ಸಿದ್ದಿಪುರ ಆಶೀರ್ವಾದ ಎಲ್ಲರಿಗೂ ಕೇಳಿ 2 ಮಾತು ಮಾತನಾಡಿದಂತ ನಮ್ಮ ಸನ್ಮಾನ್ಯ ಶಾಸಕರಿಗೂ ಮತ್ತು
ವೇದಮೂರ್ತಿ ಗುರುಗಳಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾದ ಒಂದು ನಮನಗಳನ್ನು ಸಲ್ಲಿಸಿ ಈಗ